ಮಾಘಪುರಾಣ ಅಧ್ಯಾಯ 10. ವಿಶ್ವಾಮಿತ್ರನ ವಾನರಮುಖ ನಿವೃತ್ತಿ. ದೇವತೆಗಳು ಪರಮಾತ್ಮನನ್ನು ಭಕ್ತಿಯಿಂದ ಸ್ತೋತ್ರ ಮಾಡಿದರು. ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಹರಿಯೇ, ನಿನ್ನನ್ನು ಬಲ್ಲವರು ಎಲ್ಲೋ ಕೆಲವರು, ಎಲ್ಲರೂ ನಿನ್ನ ಮಹಿಮೆಯನ್ನರಿಯಲಾರರು. ಪರಮಾತ್ಮನೇ, ನಿನಗೆ ನಮ್ಮ ನಮಸ್ಕಾರ. ಸೃಷ್ಟಿಕರ್ತನು, ಸ್ಥಿತಿಕಾರನು, ಲಯಕರ್ತನು, ಎಲ್ಲವೂ ನೀನೇ ಆಗಿರುವೆ. ಭೃಗು ಋಷಿಯೇ, ಆದಿಯಾಗಿ ತ್ರಿಮೂರ್ತಿಗಳಲ್ಲಿ ನಿನ್ನನ್ನು ಸರ್ವಶ್ರೇಷ್ಠ ಎಂದು ಮನಗಂಡು ತಾವು ಮಾಡುವ ಯಾಗಗಳ ಫಲವನ್ನು ನಿನಗೆ ಅರ್ಪಿಸುತ್ತಿರುವರು. ಚತುರ್ವೇದಗಳನ್ನು ಸಲಹಿದ ಮಹಾಮಹಿಮ ನೀನು. ದೇವಾಸುರರಿಗೆ ಯುದ್ಧವಾದಾಗ ಜಗಳವನ್ನು ಸುಲಭವಾಗಿ ಪರಿಹರಿಸಿದ ಧನ್ವಂತರಿ ನೀನು. ನಾವೆಲ್ಲ ನಿಮಿತ್ತ ಮಾತ್ರ. ನಮ್ಮ ಆಗು ಹೋಗುಗಳಿಗೆಲ್ಲ ನೀನೇ ಆಗಿರುವೆ. ನೀನು ಭಯವನ್ನುಂಟು ಮಾಡಿಸುವಂತೆ ಭಯವನ್ನು ಹೋಗಲಾಡಿಸುವವನೂ ಆಗಿರುವೆ. ಮೂಢರು, ಮಂದಾಧರು, ಅಹಂಕಾರಿಗಳು, ಲೋಭಿಗಳು, ರಾಕ್ಷಸರು ರಜೋಗುಣದಿಂದ ಮೆರೆಯುವರು. ನಿನ್ನನ್ನು ಅರಿಯಲಾರರು. ಜಗದೋದ್ಧಾರನಾದ ನೀನು ಅಣುವಿನಲ್ಲಿ ಅಣುವಾಗಿಯೂ ಮಹತ್ತಿನಲ್ಲಿ ಮಹತ್ವವಾಗಿಯೂ ಇರುವೆ. ನಿಗಮ ಗೋಚರನು ನೀನು, ಅಪ್ರಮೇಯನೂ ನೀನು. ಕ್ಷೀರಾಬ್ಧಿ ಶಯನನೂ ಕ್ಷೌರಾಬ್ಧಿ ಬಂಧನನೂ ಧನ್ಯಚರಿತನೂ ಗಣ್ಯ ಪವಿತ್ರನೂ ಆಗಿರುವೆ. ಸರಸಿಜೋದ್ಭವನಾದ ನೀನು ಗಂಗಾಜನಕನಾಗಿ ಪರಮ ಪಾವನನಾಗಿರುವೆ. ಲಾವಣ್ಯದಲ್ಲಿ ನಿನ್ನನ್ನು ಮೀರಿಸುವರುಂಟೆ. ನೀನು ಆದಿಶೇಷನನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡಿರುವೆ. ಗರುಡ ನಿನ್ನ ವಾಹನ. ನಿನ್ನ ಭಕ್ತಕೋಟಿಯ ಕುರಿತು ಎಷ್ಟು ಕೇಳಿದರೂ ಸಾಲದು. ಪ್ರಹ್ಲಾದ, ಧ್ರುವಕುಮಾರ, ಬಲಿಮಹಾರಾಜ, ಅಂಬರೀಷ ಮೊದಲಾದವರು ನಿನ್ನನ್ನು ಸದಾ ಸ್ತುತಿಸುವರು. ಮುನಿಗಳು ಮತ್ತು ತಪೋಬಲದಿಂದ ನಿನ್ನನ್ನು ತಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡಿರುವವರು ನಿನ್ನನ್ನು ನೆನೆಸಿದ ನಿಮಿಷ ಯಾವಾಗಲೂ ಹರುಷ. ಶುಭ ಮಂಗಳ ಶಂಖಚಕ್ರಧರ ಶ್ರೀ ಗೋವಿಂದ, ಪಂಕಜಲೋಚನ, ಪೂರ್ಣಾನಂದ, ಖಗಪತಿ ವಾಹನ, ಜಗದ ಆಧಾರ ನೀನೆ. ಅನಾಥ ಬಂಧು, ಕಾರುಣ್ಯ ಸಿಂಧು, ಕರುಣಿಸುವವನಾಗು. ಪರಮಾತ್ಮ, ನಾವು ಅನಾಥರಾಗಿದ್ದೇವೆ. ದೇವಲೋಕದಲ್ಲಿ ದೇವೇಂದ್ರನು ಕಳೆದ 12 ವರ್ಷಗಳಿಂದಲೂ ಇಲ್ಲ. ಇದೇ ಸಮಯ ಕಾದಿದ್ದು ಅಸುರರು ನಮ್ಮ ಲೋಕಕ್ಕೆ ಮುತ್ತಿ ಶಾಂತಿಗೆ ಭಂಗ ತಂದಿರುವರು. ನಾವು ದೇವೇಂದ್ರನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೆವು. ಇಂದ್ರನು ಇರುವನೋ ಇಲ್ಲವೋ ಅಥವಾ ಎಲ್ಲಿರುವನೋ ತಿಳಿಯದಾಗಿದೆ. ನಮಗೆ ನೀನೇ ದಿಕ್ಕು. ನಮ್ಮನ್ನು ಬೇಗನೆ ಸುರಲೋಕಕ್ಕೆ ಮುಟ್ಟುವಂತೆ ಮಾಡು. ಇಲ್ಲದಿದ್ದರೆ ನಮಗೆ ಒಬ್ಬ ಒಡೆಯನನ್ನು ಹೇಳು, ಕಾಪಾಡು ಸ್ವಾಮಿ ಎಂದು ಪ್ರಾರ್ಥಿಸಿದರು. ದೇವತೆಗಳ ಸಮಸ್ಯೆ ಏನೆಂದು ತಿಳಿದು ಪರಮಾತ್ಮನು ಅವರಿಗೆ ಉತ್ತರಿಸುತ್ತಾ, ದೇವತೆಗಳೇ, ನಿಮ್ಮ ಒಡೆಯನಾದ ದೇವೇಂದ್ರನು ಕತ್ತೆಯ ಮುಖತಾಳಿ ಪರ್ವತವೊಂದರ ಗುಹೆಯಲ್ಲಿ ನಿಗೂಢವಾಗಿ ಉಳಿದುಕೊಂಡಿದ್ದಾನೆ. ಅವನು ತಾನು ಸ್ವರ್ಗಕ್ಕೆ ಹಿಂತಿರುಗುವ ಸಾಮರ್ಥ್ಯ ಕಳೆದುಕೊಂಡಿರುತ್ತಾನೆ. ಹೀಗಾಗಲು ಅವನೇ ಕಾರಣ. ಮಿತ್ರವಿಂದನೆಂಬ ಮಹಾಮಹಿಮನ ಹೆಂಡತಿಯನ್ನು ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಋಷಿಯು ಇಲ್ಲದ ಸಮಯ ಕಾದಿದ್ದು ಭೋಗಿಸಿದನು. ಮಿತ್ರವಿಂದನು ಇಂದ್ರನ ವರ್ತನೆಯನ್ನು ಕಂಡು ಜಾರನೆಂದು ಬೈದು, ಕತ್ತೆ ಮುಖದಿಂದ ಸ್ವರ್ಗದ ದಾರಿ ಕಳೆದುಕೊಂಡಿರು ಎಂದು ಶಾಪವಿತ್ತರು. ಇದರಿಂದಾಗಿ ನಿಮ್ಮ ಒಡೆಯ ಇಂದ್ರ ಗಾರ್ಧಬಮುಖನಾಗಿ ಯಾರಿಗೂ ಮುಖ ತೋರಿಸಲು ಇಷ್ಟವಿಲ್ಲದೆ ಅವಮಾನಿತನಾಗಿ ಗೋಕರ್ಣ ಕ್ಷೇತ್ರದಿಂದ ಉತ್ತರಕ್ಕೆ 20 ಯೋಜನೆಗಳ ದೂರದಲ್ಲಿರುವ ಪರ್ವತದ ಗುಹೆಯಲ್ಲಿ ಅಡಗಿಕೊಂಡಿದ್ದಾನೆ. ಅವನಿಗೆ ಹುಲ್ಲು, ಆಹಾರ, ನೀರು. ನೀವು ಅಲ್ಲಿ ಹೋಗಿ ಅವನನ್ನು ಕಾಣಬಹುದು. ಆದರೆ ಅವನು ಕತ್ತೆಯ ಮುಖ ಹೊತ್ತುಕೊಂಡು ಸ್ವರ್ಗಲೋಕಕ್ಕೆ ಬರಲಾರ. ಆದುದರಿಂದ ನಾನು ಹೇಳಿದಂತೆ ಮಾಡಲು ಹೇಳಿ. ಇದರಿಂದ ಅವನು ಮತ್ತೆ ಸ್ವರ್ಗಕ್ಕೆ ಹಿಂದಿರುಗುವ ಸಾಮರ್ಥ್ಯ ಪಡೆಯುತ್ತಾನೆ. ನಿಮಗೂ ನಿಮ್ಮ ಒಡೆಯ ಸಿಗುವನು. ಆಗ ದೇವತೆಗಳು ಸಂತೋಷ ಹೊಂದಿ, ಪರಮಾತ್ಮ, ಧನ್ಯರಾದೆವು.
ನಾವು ಇಂದ್ರನು ಶಾಪ ವಿಮುಕ್ತನಾಗಲು ಏನು ಮಾಡಬೇಕು ಹೇಳು ತಂದೆ, ಕೂಡಲೇ ಮಾಡುವೆವು ಎಂದು ಆತುರ ವ್ಯಕ್ತಪಡಿಸಿದರು. ಆಗ ಮಹಾವಿಷ್ಣುವು, ಎಲೆ ದೇವತೆಗಳೇ, ನಿಮಗೆ ನಿಮ್ಮ ಒಡೆಯನ ಮೇಲಿರುವ ಭಕ್ತಿ ಗೌರವಗಳನ್ನು ಕಂಡು ಮೆಚ್ಚಿದೆ. ಇಂದ್ರನಾದರೂ ಚಂಚಲ ಚಿತ್ತನಾಗಿ ಒಬ್ಬ ಹೆಣ್ಣಿನಲ್ಲಿ ಈ ರೀತಿ ವರ್ತಿಸಿದ್ದು ತಪ್ಪು. ನೀವು ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಸೂರ್ಯೋದಯವಾಗುವ ಸಮಯದಲ್ಲಿ ಇಂದ್ರನನ್ನು ತುಂಗಾಭದ್ರಾ ನದಿ ತೀರಕ್ಕೆ ಕರೆದೊಯ್ದು ನದಿ ನೀರಿನಲ್ಲಿ ಸ್ನಾನ ಮಾಡಿಸಿ ಅದರ ಪ್ರಭಾವದಿಂದ ಆತ ಕತ್ತೆ ರೂಪ ಕಳೆದುಕೊಂಡು ಮೊದಲ ರೂಪವನ್ನು ಪಡೆಯುವನು ಮತ್ತು ಶಕ್ತಿ ಸಂಪಾದಿಸಿ ಸ್ವರ್ಗಕ್ಕೆ ಮರಳಿ ಬರುವನು ಎಂದು ಸಲಹೆ ಮಾಡಿದನು. ದೇವತೆಗಳು ಚಕಿತರಾಗಿ, ಪರಮಾತ್ಮ ಗಾರ್ಧವ ರೂಪದ ದೇವೇಂದ್ರನು ಮೊದಲ ರೂಪವನ್ನು ಹೇಗೆ ಪಡೆಯುವನು, ಸ್ವರ್ಗಲೋಕಕ್ಕೆ ಮರಳಿ ಹೇಗೆ ಬರುವನು ಎಂದು ಕೇಳಿದರು. ಶ್ರೀಹರಿಯು, ದೇವತೆಗಳೇ, ಮಾಘ ಮಾಸದಲ್ಲಿ ಮಾಘಸ್ನಾನ ಮಾಡಿದವನ ಎಲ್ಲ ಪಾಪಗಳು ನಾಶವಾಗುತ್ತದೆ. ಆದುದರಿಂದ ಇಂದ್ರನು ಪಾಪಮುಕ್ತನಾಗಿ ತನ್ನ ಕತ್ತೆ ರೂಪ ಕಳೆದುಕೊಂಡು ಮೊದಲಿನಂತಾಗುವನು. ನಿಮ್ಮ ಅನುಮಾನ ಪರಿಹಾರಕ್ಕಾಗಿ ವಿಶ್ವಾಮಿತ್ರ ಮಹರ್ಷಿಯ ಕತೆ ಹೇಳುವೆನು ಕೇಳಿ. ಮುಂದೆ ವಿಶ್ವಾಮಿತ್ರನೆಂಬ ಮುನಿವರರಿದ್ದರು. ಹಿಂದೆ ವಿಶ್ವಾಮಿತ್ರನೆಂಬ ಮುನಿವರರಿದ್ದರು. ಅವರೊಮ್ಮೆ ಪವಿತ್ರ ಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಬರುತ್ತಿರಬೇಕಾದರೆ ಗಂಗಾ ನದಿ ತೀರದಲ್ಲಿ ಒಬ್ಬ ಗಂಧರ್ವ ಸ್ತ್ರೀಯನ್ನು ನೋಡಿದರು. ಅವಳು ಸುಂದರಿಯೂ ಲಾವಣ್ಯವತಿಯೂ ಆಗಿದ್ದಳು. ವಿಶ್ವಾಮಿತ್ರರು ಅವಳಿಂದ ಆಕರ್ಷಿತರಾದರು. ವಿಶ್ವಾಮಿತ್ರರಾದರೂ ಗಂಗಾ ಸ್ನಾನಕ್ಕೆ ಅಲ್ಲಿಗೆ ಬಂದಿದ್ದರು. ಆ ಸ್ತ್ರೀಯು ಮಾಘ ಮಾಸ ಸ್ನಾನದ ವಿಷಯದಲ್ಲಿ ಉಪೇಕ್ಷೆ ತಾಳಿ ಕೇವಲ ತನ್ನ ಪತಿಯ ಬಲವಂತದಿಂದ ಅಲ್ಲಿಗೆ ಬಂದಿದ್ದಳು. ಆದರೆ ಅವಳು ಚಳಿಯಾಗುತ್ತಿದೆ ಎಂದು ಮಾಘ ಸ್ನಾನ ಮಾಡಲಿಲ್ಲ. ಉಳಿದ ಗಂಧರ್ವರು ಅವಳನ್ನು ಅಲ್ಲಿಯೇ ಬಿಟ್ಟು ತಾವು ಸ್ನಾನ ಮಾಡಿ ಹೊರಟು ಹೋಗಿದ್ದರು. ಇದೀಗ ವಿಶ್ವಾಮಿತ್ರ ಮುನಿಯು ಅವಳನ್ನು ಕಂಡು ಕಾಮೋತ್ತೇಜಿತರಾದರು. ಅವರು ಅವಳನ್ನು ಸಮೀಪಿಸಿ, ಎಲೆ ಚೆಲುವೆಯೇ, ನೀನು ಒಂಟಿಯಾಗಿ ಗಂಗಾ ತೀರದ ಅರಣ್ಯದಲ್ಲಿ ಸಂಚರಿಸುತ್ತಿರುವೆ. ನೀನು ಯಾರು? ನಿನಗೆ ಹೆದರಿಕೆಯಾಗುವುದಿಲ್ಲವೇ? ನಿನ್ನ ಸೌಂದರ್ಯಕ್ಕೆ ನಾನು ಮಾರು ಹೋಗಿದ್ದೇನೆ. ನೀನು ಒಬ್ಬಳೇ ಇದ್ದಿ, ನಾನು ಒಬ್ಬನೇ ಇದ್ದೇನೆ ಎನ್ನುತ್ತಾ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಭೋಗಿಸಿದರು. ವಿಶ್ವಾಮಿತ್ರರಿಗೆ ಬಳಿಕ ತಾನು ಎಂತಹ ತಪ್ಪು ಮಾಡಿದೆ ಎನಿಸಿತು. ಅವರಲ್ಲಿ ವಿವೇಕ ಉದಯಿಸಿತು. ಅಯ್ಯೋ, ಎಂತಹ ತಪ್ಪು ಮಾಡಿಬಿಟ್ಟೆ. ನಾನು ಹೇಳಿ ಕೇಳಿ ಮುನಿ, ಎಲ್ಲವನ್ನೂ ತೊರೆದು ಸನ್ಯಾಸಿಯಾಗಿ ಇರಬೇಕಾದವನು. ನನ್ನಲ್ಲಿ ಕಾಮೋದಯವಾಯಿತಲ್ಲ, ಮೋಹವಶನಾಗಿ ವಿವೇಕ ಕಳೆದುಕೊಂಡೆನಲ್ಲ ಎಂದು ಪಶ್ಚಾತ್ತಾಪಪಟ್ಟು ಗಂಗಾ ಸ್ನಾನ ಮಾಡಲು ಧಾವಿಸಿದರು. ಇತ್ತ ಗಂಧರ್ವರು ತಮ್ಮ ಲೋಕ ಸೇರಿದ ಮೇಲೆ ಅವರಲ್ಲಿ ಒಬ್ಬ ತನ್ನ ಹೆಂಡತಿಯನ್ನು ಕಾಣದೆ ಮತ್ತೆ ಅವಳನ್ನು ಹುಡುಕುತ್ತಾ ಗಂಗಾ ತೀರಕ್ಕೆ ಬಂದನು. ಹೆಂಡತಿ ವಿಶ್ವಾಮಿತ್ರನೊಡನೆ ಕೂಡಿದುದನ್ನು ಕಂಡು ಗಗನ ಮಾರ್ಗದಿಂದ ಕೆಳಗಿಳಿದು ಬಂದು ಗಂಗಾ ತೀರವನ್ನು ಸಮೀಪಿಸುತ್ತಿದ್ದ. ವಿಶ್ವಾಮಿತ್ರರಿಗೆ ವಾನರ ಮುಖವನ್ನು ಹೊಂದು ಎಂದು ಶಾಪವಿತ್ತನು. ಹೆಂಡತಿಗೆ ಕಲ್ಲಾಗಿ ಬಿದ್ದಿರು ಎಂದು ಶಾಪವಿತ್ತನು. ಬಳಿಕ ತನ್ನ ಲೋಕಕ್ಕೆ ಹಿಂತಿರುಗಿದನು. ಕೇಳಿದಿರಾ, ಇಂದ್ರನಿಗೆ ಕತ್ತೆ ಮುಖವಾದರೆ ಇಲ್ಲಿ ವಿಶ್ವಾಮಿತ್ರನಿಗೆ ಕಪಿಮುಖ. ವಿಶ್ವಾಮಿತ್ರ ಗಂಗಾ ತೀರದಲ್ಲೇ ತನ್ನ ಕಪಿಮೂತಿಯೊಂದಿಗೆ ಇರತೊಡಗಿದರು. ಗಂಧರ್ವ ಸ್ತ್ರೀಯು ಕಲ್ಲಾಗಿ ಬಿದ್ದುಕೊಂಡಳು. 12 ವರ್ಷಗಳು ಕಳೆದವು. ದೈವ ನಿಯಾಮಕವು ಎಂಬಂತೆ ತ್ರಿಲೋಕ ಸಂಚಾರಿಗಳು, ಬ್ರಹ್ಮನ ಮಾನಸ ಪುತ್ರರು, ದಿವ್ಯ ಜ್ಞಾನಿಗಳೂ ಆದ ನಾರದರು ಮಹತಿ ವೀಣೆಯನ್ನು ಹಿಡಿದು ನಾರಾಯಣನ ನಾಮಸ್ಮರಣೆ ಮಾಡುತ್ತಾ ಗಂಗಾ ನದಿ ತೀರಕ್ಕೆ ಬಂದರು. ಅಲ್ಲಿ ಕಪಿಮೂತಿಯ ಮುನಿವರರನ್ನು ಕಂಡು ಚಕಿತರಾದರು. ಅವರು ಏನು ನಡೆದಿದೆ ಎಂಬುದನ್ನು ಊಹಿಸಿ ತಿಳಿದರು. ಅಯ್ಯ ವಿಶ್ವಾಮಿತ್ರ, ನೀನು ಎಲ್ಲವನ್ನೂ ತಿಳಿದ ಜ್ಞಾನಿ. ಕಾಮಕ್ಕೆ ವಶನಾಗಿ ಗಂಧರ್ವ ಸ್ತ್ರೀಯಲ್ಲಿ ಅನುರಕ್ತನಾಗಬಹುದೇ? ಇದುವರೆಗೆ ನೀನು ಕೈಗೊಂಡ ತಪಸ್ಸು ಫಲವೆಲ್ಲ ಕರಗಿ ಹೋಯಿತಲ್ಲ.
ಇದುವರೆಗೆ ನೀನು ಕೈಗೊಂಡ ತಪಸ್ಸು ಫಲವೆಲ್ಲ ಕರಗಿ ಹೋಯಿತಲ್ಲ. ನೀನು ದೋಷಮುಕ್ತನಾಗಬೇಕಾದರೆ ನಾನು ಹೇಳಿದಂತೆ ಮಾಡು. ಇದೇ ಮಾಘ ಮಾಸದಲ್ಲಿ ಸೂರ್ಯೋದಯವಾಗುತ್ತಿರುವಾಗ ಮಾಘ ಸ್ನಾನ ಮಾಡು. ಬಳಿಕ ಶ್ರೀಹರಿಯ ಪೂಜೆ ಮಾಡು. ಆಗ ನಿನ್ನ ರೂಪದಿಂದ ನಿವೃತ್ತಿ ಹೊಂದುವೆ ಎಂದರು. ನಾರದರ ಮಾತಿನಂತೆ ವಿಶ್ವಾಮಿತ್ರ ಮುನಿಯು ಮಾಘ ಮಾಸ ಬಂದೊಡನೆ ಸಂಕಲ್ಪ ಮಾಡಿ ಗಂಗಾ ನದಿ ಜಲದಿಂದ ಮಾಘ ಸ್ನಾನ ಮಾಡಿ ಶ್ರೀಹರಿಯನ್ನ ಆರಾಧಿಸಿದರು. ಮಾಘ ಸ್ನಾನದ ಫಲದಿಂದ ವಿಶ್ವಾಮಿತ್ರರ ಕಪಿರೂಪ ಹೋಗಿ ಮೊದಲಿನ ಮುಖವು ಒದಗಿತು. ಶಿಲೆಯಾಗಿ ಬಿದ್ದಿದ್ದ ಗಂಗಾಜಲ ಸೋಕಿ ಅವಳು ಮೊದಲಿನ ರೂಪ ಧರಿಸಿದಳು. ಅವಳು ಗಂಗಾ ನದಿ ನೀರಿನಲ್ಲಿ ಸ್ನಾನ ಮಾಡಿ ತನ್ನ ಲೋಕಕ್ಕೆ ಹಿಂತಿರುಗಿದಳು. ವಿಶ್ವಾಮಿತ್ರನು ಪಾಪ ಪರಿಹಾರವಾದೊಡನೆ ತನ್ನ ದಾರಿ ಹಿಡಿದನು ಎಂಬಲ್ಲಿಗೆ ವಿಶ್ವಾಮಿತ್ರನ ವಾನರ ಮುಖ ನಿವೃತ್ತಿ ಎಂಬ ಮಾಘ ಮಾಸದ 10ನೇಯ ಅಧ್ಯಾಯವು ಸಂಪೂರ್ಣವಾಯಿತು.